ಇವತ್ತು ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು. ಹೌದು, ಅದರಿಂದ ಎಲ್ಲ ಶುಭಾಶಯಗಳು ನಿಮಗೆಲ್ಲರಿಗೂ ನಾನು FFK ತಂಡದ ಎಲ್ಲ ಸದಸ್ಯರಿಗೂ ನಾವು ಕೊಡ್ತಾ ಇದ್ದೇವೆ. ಸ್ವತಂತ್ರ ನಮ್ಮ ಹೃದಯದಲ್ಲಿ, ದೇಶಭಕ್ತಿ ನಮ್ಮ ರಕ್ತದಲ್ಲಿ ಅಂತ ಹೇಳ್ತಾ ಮಾತನ್ನು ನಾವು ಮುಂದಿಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲರನ್ನು ಸ್ವಾಗತ ಬಯಸ್ತೇನೆ. ಮೊದಲಿಗಾಗಿ ನಮ್ಮ ಈ ವೇದಿಕೆಗೆ ನಮ್ಮ ಸದಸ್ಯರು ಮತ್ತು ವೆಲ್ಲಾಕಿನ ಈಗ ರೀಸೆಂಟಾಗಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರುವಂಥ ಯೋಗಿ ಸರನ್ನು ನಾವು ವೇದಿಕೆಗೆ ಸ್ವಾಗತ ಮಾಡ್ತೇವೆ. ನಮ್ಮ ಹಳೆಯ ಅಧ್ಯಕ್ಷರು ನಮ್ಮ ತಂಡವನ್ನು ಬೆಳೆಸಲಿಕ್ಕೆ ಬಹಳಷ್ಟು ಕಷ್ಟಪಟ್ಟಂತಹ ನಮ್ಮ ಹಿರಿಯ ಸದಸ್ಯರಾದ ಶ್ರೀಧರಣ್ಣ ಕೂಡ ಇದ್ದಾರೆ, ಅವರು ಕೂಡ ವೇದಿಕೆ ನಾವು ಸ್ವಾಗತ ಬಯಸ್ತಾ ಇದ್ದೇವೆ. ನಮ್ಮ ಹಿರಿಯ ಸದಸ್ಯರಾಗಿ ನಮ್ಮ ತಂಡದಕ್ಕೆ ಚಿಕ್ಕ ವಿಷಯ ಕೂಡ ನಮ್ಮನ್ನು ಸಹಾಯ ಮಾಡಲಿಕ್ಕೆ ನಮ್ಮೊಟ್ಟಿಗೆ ನಿಲ್ಲುವಂಥ ಒಬ್ಬರು ವ್ಯಕ್ತಿ ಇದ್ದಾರೆ. ಯಾವ ಕೇಳಿದ್ರು ನಾನು ಯಾವುದಕ್ಕೂ ಇಲ್ಲ, ಯಾನಿಜ್ಜೋ ಹೋಯ್ಕಿಲ್ಲ ಅಂತ ಹೇಳುವಂಥ ಒಂದು ವ್ಯಕ್ತಿ ಇದ್ದಾರೆ. ಅವರನ್ನು ಕೂಡ ನಾವು ಪುಷ್ಪಣ್ಣನ್ನು ಕೂಡ ನಮ್ಮ ವೇದಿಕೆಗೆ ನಾವು ಸ್ವಾಗತ ಬಯಸ್ತೇವೆ. ಅದೇ ರೀತಿ ನಮ್ಮ ಎಲ್ಲ ವಿಷಯದ ಏನಿದ್ರೂ ಕೂಡ ಒಂದು ಗುರು ಸ್ಥಾನದಲ್ಲಿ ನಿಂತುಕೊಂಡು ಅದಕ್ಕೆ ಹೀಗೆ ಮಾಡುವನ ಅಥವಾ ಅದಕ್ಕೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾ ಇದ್ದ ನಮ್ಮ ಹರೀಶನನ್ನು ಕೂಡ ನಮ್ಮ ವೇದಿಕೆಗೆ ನಾವು ಸ್ವಾಗತ ಬಯಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತು, ಪ್ರತಿ ವರ್ಷ ಇದು 3ನೇ ಸರ್ತಿ ನಾವು ಜರ್ಸಿ ಲಾಂಚ್ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಅಂದರೆ ನಿಮಗೆಲ್ಲ ವಿಷಯ ಗೊತ್ತು. ನಾವು ಪ್ರತಿ ವರ್ಷ ನಾವು ಈಗ 3-4 ವರ್ಷದಿಂದ ನಾವು ಇದು ಮಾಡ್ತಾ ಬಂದಿದ್ದೇವೆ. ನಮ್ಮ FFK ತಂಡದಲ್ಲಿ ಒಂದು ಒಗ್ಗೂಟಾಗಿ ನಾವು ಈಗ ಸ್ವಲ್ಪ ಮುಂದೆ ಬಹಳ ಒಳ್ಳೆಯ ಒಂದು ವಿಷಯ ನನಗೆ ಸಿಕ್ಕಿದೆ ಅಂತ ಹೇಳಿದರೆ, ನಮ್ಮ ಸ್ಥಾಪಕರಾದ ಸರ್ ಒಟ್ಟಿಗೆ ನಾನೊಂದು ಮಾತುಕತೆ ಇಲ್ಲಿ ಒಂದು 5 ನಿಮಿಷದ ಮಾತುಕತೆ ಆಯಿತು. 5 ನಿಮಿಷ ಮಾತುಕತೆಯಲ್ಲಿ ಅವರು ಹೇಳಿದ 2 ಪಾಯಿಂಟ್ ಬಹಳಷ್ಟು ಮುಖ್ಯವಾದ. ತಂಡ ಎಂಬುದು ಒಗ್ಗಟ್ಟಲ್ಲಿರುವುದು. ಇದೊಮ್ಮೆ ನಾವು ಹೇಳಿದ್ದೇವೆ, ತಂಡ ಎಂಬುದು ಒಗ್ಗಟ್ಟಲ್ಲಿರುವುದು. ನೀವು ಒಟ್ಟುಗೂಡಿ ಏನಾದರೂ ಒಂದು ವಿಷಯ ಮಾಡಿದರೆ ಅದು ಬಹಳಷ್ಟು ಮುಂದೆ ಬರ್ತದೆ, ನಿಮಗೆ ಅದು ನಾಳೆಗೆ ಅದು ಬೆಳಕಿಗೆ ಬರ್ತದೆ ಅಂತ ಹೇಳಿ ಒಂದು 2-3 ಮಾತು ಹೇಳಿದ್ದಾರೆ. ಅದರ ನಂತರ ಕೆಲವು ವಿಷಯಗಳನ್ನು ಹೇಳಿದ್ದಾರೆ, ನಮ್ಮ ತಂಡಕ್ಕೆ ಬೇಕಾದ ವಿಷಯಗಳನ್ನು ಸಜೆಷನ್ ಕೂಡ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಹೇಳಿರ್ತೀವಿ, ನಾವು ಈ ತಂಡ 22 ಜನ ಆಗಲಿ 22 ಜನ ತಂಡವನ್ನು ನಾಳೆ 50 ಜನ ಮಾಡ್ಬೋದು, 100 ಜನ ಮಾಡ್ಬೋದು. ಆದರೆ ನಮ್ಮಲ್ಲಿ ಬೇಕಾದ ಒಗ್ಗಟ್ಟು. ಈ ಒಗ್ಗಟ್ಟು ಪೂರ್ವಕವಾಗಿ ನಾವು ಏನಾದರೂ ವಿಷಯ ಮಾಡಿದರೆ ಮಾತ್ರ ಈ ತಂಡವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಆ ಮಾತಿನಿಂದ ಅವರು ಹೇಳಿಕೊಟ್ಟಿದ್ದಾರೆ. ನಮ್ಮ ಸ್ಥಾಪಕರು ಅವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸೊ ನಾವು ಸ್ವಾಗತ ಭಾಷಣಕ್ಕಾಗಿ ನಮ್ಮ ಉಪಾಧ್ಯಕ್ಷರಾದ ಕೃತಿಕರನ್ನು ನಾವು ವೇದಿಕೆಗೆ ಸ್ವಾಗತ ಮಾಡ್ತೇವೆ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ FFK ಟೀಮ್ ವತಿಯಿಂದ ನಡೆಯುತ್ತಿರುವ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲಾಸ್ಪತ್ರೆಯ ಎಕ್ಸ್ರೇ ಹೆಲ್ತ್ ಆಗಿರುವಂಥ ಯೋಗಿ ಸರ್ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಹಾಗೆ ನಮ್ಮ ಮಾಜಿ ಅಧ್ಯಕ್ಷರು ಶ್ರೀಧರಣ್ಣ, ನನಗೆಲ್ಲ ಪರಿಚಯ ಇದ್ದವರು, ಅವರನ್ನು ಕೂಡ ಆತ್ಮೀಯವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪುಷ್ಪರಾಜ್ ನಮ್ಮ ಟೀಮ್ ಸದಸ್ಯರು, ಅವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಉತ್ತರವಾಗಿ ಸ್ವಾಗತ ಕೊಡ್ತಾರೆ. ಹಾಗೆ ಕಾರ್ತಿಕ್ ಅವರು ಕೂಡ ಒಂದು ನಮ್ಮ ತಂಡದ ಕಾರ್ಯದರ್ಶಿ ಆಗಿದ್ದರು. ಹಾಗೂ ನಮ್ಮೊಟ್ಟಿಗೆ ಎಲ್ಲ ಆಟ ಎಲ್ಲರಲ್ಲಿ ಒಟ್ಟಿಗೆ ಇರ್ತಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇನ್ನೊಬ್ಬರು ಅವರು ಕೂಡ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹರೀಶ್, ಇವರನ್ನು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದಾರೆ. ಹಾಗೆ ನಾನು ಸ್ವಾಗತ ಮಾಡೋದು ನೀಡ್ತಿದ್ದೇನೆ. ಹಾಗೆ ಎಲ್ಲರಿಗೂ ಈ ಒಂದು ನಮಗೆ ಇವತ್ತು ಇಟ್ಟಂಥ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ನನ್ನ ಒಂದು ಸ್ವಾಗತವನ್ನು ಕೊಡ್ತಿದ್ದೇನೆ. ಸ್ವಾಗತ ಧನ್ಯವಾದ. ನಾವು ಅಲ್ಲಿ ಶುದ್ಧೀಕರಣ ಮಾಡಬೇಕು ಅಂತೇಳಿ ದೀಪ ಬೆಳಗಿಸಲಿಕ್ಕೆ ನಮ್ಮ ಈ ಸಭೆಯಲ್ಲಿ ಅದರ ಗಣ್ಯ ವ್ಯಕ್ತಿಗಳಿಗೆ ನಾವು ಇಲ್ಲಿಗೆ ಸ್ವಾಗತ ಮಾಡೋಣ.
ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೋಸ್ಕರ ನಮ್ಮ ಸಭೆಯಲ್ಲಿ ಒಂದು ಮಾತಾಡಿ ನಮ್ಮ ದೇವರಾದ ಯೋಗಿ ಸರನ್ನು ನಾವು ಇವತ್ತು ಇರುವ ಎಲ್ಲ ಗಣ್ಯರು ನಮ್ಮ ಹರಿಶಣ್ಣವರು ಪುಷ್ಪರಾಜ್ ಅವರು ಶ್ರೀಧರಣ್ಣ ಹಾಗೂ ನಮ್ಮ ಈಗಿನ ಅಧ್ಯಕ್ಷರಾದ ಜೀನು ಅವರು ಎಲ್ಲರಿಗೆ ನಾನು ಮತ್ತು ನನ್ನ SSK ಸಂಘದ ಎಲ್ಲ ಮೆಂಬರ್ಸ್ನವರಿಗೆ 80ನೇಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ನಮ್ಮ ಏನಂತ ಹೇಳಿದರೆ ಈಗ ಸ್ವಾತಂತ್ರ್ಯ ಅಂತ ಹೇಳಿದ ಕೂಡಲೇ ನಮ್ಮ ಮನಸ್ಸಲ್ಲಿ ಒಂದು ವಿಷಯ ಬರ್ತದೆ. ಏನಂತ ಹೇಳಿದರೆ ಇವತ್ತೊಂದು ತುಂಬ ಖುಷಿ, ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿಕೊಂಡು ನಮಗೆ ತುಂಬ ಖುಷಿ, ನಮಗೆ ಹೆಮ್ಮೆ. ನಮ್ಮೆಲ್ಲರಿಗೂ ಗೊತ್ತುಂಟು, ನಾನು ಅದನ್ನು ಪುನಃ ಹೇಳಲಿಕ್ಕೆ ಹೋಗೋದಿಲ್ಲ. ಇದಕ್ಕೆ ತುಂಬ ಜನ ಅವರ ಬಲಿದಾನವನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಹೆಸರು ನಾವು ಶಾಲೆಯಲ್ಲಿ ಇರುವಾಗ ನಾವು ಕಲಿತಿದ್ದೇವೆ. ಆದರೆ ಇವತ್ತು ನೀವು ಯೋಚಿಸಿ, ನಿಜವಾದ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದ ಅಂತ ಹೇಳಿ ಯೋಚಿಸಿ. ಯಾಕೆಂತ ಹೇಳಿದರೆ ಇವತ್ತಿನ ಸ್ವಾತಂತ್ರ್ಯದ ಬಗ್ಗೆ ನಾನು ಹೇಳೋದಾದರೆ ಬೇರೆ ಏನು ಹೇಳ್ತಾ ಇಲ್ಲ. ಇವತ್ತು ನಾವು ಮಾದಕ ವಸ್ತುಗಳ ಚಟದಲ್ಲಿ ಇದ್ದೇವೆ. ನಾವು ಅದರಿಂದ ಸ್ವಾತಂತ್ರ್ಯವನ್ನು ಪಡೀಲಿಲ್ಲ. ನೀವು ನೋಡಿರ್ಬೋದು, ಮಂಗಳೂರು ಕಮಿಷನರೇಟ್ ನಮ್ಮ ಕಮಿಷನರ್ ಅವರು ಯಾವಾಗಲೂ ಮಾತಾಡ್ತಾರೆ, ಮಾದಕ ವಸ್ತು ಡ್ರಗ್ಸ್ ಇದರಿಂದ ನಾವು ಇದರಿಂದ ನಾವು ಹೊರಗೆ ಬರಬೇಕು. ಈ ಮಾದಕ ವಸ್ತು ಯಂಗ್ಸ್ಟರ್ಸ್ ನಾವೇನು ಎನಿಸ್ತೇವೆ, ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಇದು ಒಂದು ದಿವಸ ತಿರುಗಿ ನಮ್ಮ ಕಡೆಗೇ ಬರುವಂಥದ್ದು, ಒಂದು ದಿವಸ ನಮ್ಮ ಮನೆಯ ಬಾಗಿಲಿಗೆ ತಟ್ಟುವಂಥದ್ದು ಈ ಡ್ರಗ್ಸ್ ಎಂಬುದು. ಆದ್ದರಿಂದ ಈಗಾಗಲೇ ನಮ್ಮ ಆರೋಗ್ಯ ಸಚಿವರು UT ಖಾದರ್ ಅವರು ನಮ್ಮ ಗುಟ್ಕಾ ಕೋಟ್ಪಾ ಆ್ಯಕ್ಟ್ ಅಂಡರಲ್ಲಿ, ಸಿಗರೆಟ್ ಅನ್ನೋದ ಟೊಬ್ಯಾಕೊ ಪ್ರಾಡಕ್ಟ್ಸ್ ಆ್ಯಕ್ಟ್ ಅಂಡರಲ್ಲಿ ಈಗ ಗುಟ್ಕಾವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ನೀವು ಹೋಗಿರ್ಬೋದು. ನಾನು ಲಾಸ್ಟ್ ಟೈಮ್ ಇದಕ್ಕೆ ಪ್ರಯಾಗ್ರಾಜಿಗೆ ಹೋಗಿದೆ. ಅಲ್ಲಿ ನಿಮಗೆ ಗುಟ್ಕಾ ಆಗಲಿ ಸಿಗರೆಟ್ ಆಗಲಿ ನಿಮಗೆ ಅಲ್ಲಿ ಸಿಗೋದಿಲ್ಲ. ಸೊ ಇವನ್ ನೀವು ಶಬರಿಮಲೆಗೆ ಹೋಗಿ, ಅಲ್ಲಿ ಸಹ ಏನಿಲ್ಲ, ಅಲ್ಲಿ ಸಹ ತೊಗೊಂಡು ಬರಬಾರ್ದು ಅಂತ ಉಂಟು. ಸೊ ಹಾಗೆ ನಮ್ಮ ರಾಜ್ಯವನ್ನು ಕೂಡ ಗುಟ್ಕಾ ಮುಕ್ತವಾಗಿ ಮಾಡಿ ಹಾಗೂ ಈ ನಮ್ಮ ಮಾದಕ ವಸ್ತುವಿನಿಂದ ಮುಕ್ತವಾಗಿ ಮಾಡಿ ನಾವು ಮಾಡಿದರೆ ನಿಜವಾಗಿ ನಾವು ಒಂದು ಸ್ವಾತಂತ್ರ್ಯವನ್ನು ಪಡಿಬೋದು ಅಂತ ನನ್ನ ಅನಿಸಿಕೆ ಉಂಟು. ಎರಡನೇ ಅಂತ ಹೇಳಿದರೆ RK ಸರ್ ಅವರು ಇದರದ್ದು ಫೌಂಡರ್. ಆ್ಯಕ್ಚುಲಿ ಈ FFT ಅಂತ ಹೇಳಿದ್ದು ಒಂದು ನಮಗೆ ಒಂದು ಮಾರ್ಗದರ್ಶನ, ನಮಗೆ ಒಂದು ಗುರು ಹಿರಿಯರಾದ ನಮ್ಮ RK ಸರ್ ಒಂದು ಈಗ ಜೀನು ಸರ್ ಅವರೊಟ್ಟಿಗೆ ನಮ್ಮ ಈಗಿನ ಅಧ್ಯಕ್ಷರೊಟ್ಟಿಗೆ ಮಾತಾಡುವಾಗ ಒಂದು ಮಾತಾಡಿದರು. ಅದು ತುಂಬ ನನಗೆ ಮನಸ್ಸಿಗೆ ಒಂದು ಹಂಚಿಕೊಂಡಿದೆ. ಏನಂತ ಹೇಳಿದರೆ ನಾವು ಒಗ್ಗಟ್ಟು, ಜೀನು ಸರ್ ಹೇಳಿದಾಗೆ ಒಗ್ಗಟ್ಟಿದ್ದರೆ ಮಾತ್ರ ಎಲ್ಲ ಮಾಡಲಿಕ್ಕಾಗ್ತದೆ. ಈಗ ನಾನು ನೋಡ್ತಾ ಇದ್ದೇನೆ, ಕಳೆದ ಸಲ 2 ಲೈನ್ ಇತ್ತು, ಈಗ 3 ಲೈನ್ ಆಗಿದೆ. ಯಾಕೆ ಆಗಿದೆ ಅಂತ ಹೇಳಿದರೆ ಸದಸ್ಯರು ಜಾಸ್ತಿ ಆಗಿದ್ದಾರೆ, ಸಂಘದಲ್ಲಿ ಒಗ್ಗಟ್ಟುಂಟು, ನಾವು ಒಬ್ಬರಿಗೊಬ್ಬರು ಸ್ಪಂದಿಸ್ತೇವೆ, ಕಷ್ಟ ಕಾಲದಲ್ಲಿ ನಾವು ಸೇರ್ತೇವೆ. ಮೊನ್ನೆ ಬಸವರಾಜ್ ಏನೋ ಸ್ವಲ್ಪ ಬಿದ್ದು ಇದಾಗಿದೆ, ಎಕ್ಸ್ರೇ ಎಲ್ಲ ಹಾಕಿದರು, ತಕ್ಷಣ ಮೆಸೇಜ್ ಎಲ್ಲ ಬಂತು, ಬರಬೇಕಾ, ಏನಾದರೂ ಹೆಲ್ಪ್ ಬೇಕಂತ. ಅದು ಮನೋಭಾವನೆ ಬೇಕು, ಸಂಘ ಸಂಸ್ಥೆ ಅಂತ ಹೇಳೋಕ ಒಂದು ಮನೋಭಾವನೆ ಅದು ಬೇಕು, ಇಂಪಾರ್ಟೆಂಟ್ ಆಗಿ ಬೇಕಾಗ್ತದೆ. ಕೊನೆಯದಾಗಿ ಹೆಚ್ಚೇನು ಹೇಳಲಿಕ್ಕೆ ಬಯಸುವುದಿಲ್ಲ, ಯಾಕಂದರೆ ಎಲ್ಲರೂ ಬುದ್ಧಿವಂತರು, ಎಲ್ಲ ವಿದ್ಯಾವಂತರು. ಸೊ ಜಾಸ್ತಿ ಏನು ಹೇಳಲಿಕ್ಕೆ ಬಯಸುವುದ, ತುಂಬ ಕ್ಯಾಟಗರಿಯಿಂದ ಇಲ್ಲಿ ಬಂದಿದ್ದಾರೆ. ಬ್ಯಾಂಕಲ್ಲಿ ಕೆಲಸ ಮಾಡುವವರಿದ್ದಾರೆ, ಸ್ವಂತ ಉದ್ಯೋಗದವರಿದ್ದಾರೆ, ತುಂಬ ಒಳ್ಳೆಯ ಪೋಸ್ಟಲ್ಲಿ ಇದ್ದವರು ಕೂಡ ಇದ್ದಾರೆ. ಸೊ ಜಾಸ್ತಿ ಏನು ಹೇಳಲಿಕ್ಕೆ ಬಯಸುವುದಿಲ್ಲ. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ಒಂದು ಕಡೆಯಲ್ಲಿ ಒಂದು ಮಾತು ಹೇಳಿದ್ದಾರೆ ಅಂತ ಹೇಳಿದ್ದೇನೆ, ಅದನ್ನು ನಾನು ಪುನೊಮ್ಮೆ ಹೇಳ್ತೇನೆ. ಏನಂತ ಹೇಳಿದರೆ, ಸತ್ತ ನಂತರ ಬಿಟ್ಟ ಪಿಂಡ ಉಂಟಲ್ಲ, ಕಾಗೆಯ ಪಾಲು. ನಾವು ಸತ್ತ ನಂತರ ನಮ್ಮ ಆಸ್ತಿ ಹೆಂಡತಿ ಮಕ್ಕಳ ಪಾಲು, ಸತ್ತ ನಂತರ ನಮ್ಮ ವಸ್ತ್ರಗಳೆಲ್ಲ ಬೇರೆಯವರ ಪಾಲು. ಕೊನೆಯದಾಗಿ ಉಳಿಯುವುದು ಏನಂತ ಹೇಳಿದರೆ, ನಾವು ಒಳ್ಳೆ ಕೆಲಸ ಏನು ಮಾಡ್ತೇವೆ ಅದು ಮಾತ್ರ ನಮ್ಮ ಪಾಲು. ಹಾಗೆ FFK ತಂಡದಿಂದ ಇನ್ನೂ ನಮ್ಮ ಜೀನು ಅವರ ನೇತೃತ್ವದಲ್ಲಿ ಅಧ್ಯಕ್ಷರಲ್ಲಿ ತುಂಬ ಒಳ್ಳೆಯ ತಂಡ, ಒಳ್ಳೆಯ ಹೆಸರು ಗಳಿಸಿ ತುಂಬ ಉತ್ತಮಕ್ಕೆ ಬೆಳಿಬೇಕು. ನಾವು FFK ಅಂತ ಹೇಳಿದರೆ ಬರೀ ತಂಡ ಮಾತ್ರ ಅಲ್ಲ, RK ಸರ್ ಹೇಳಿದಾಗೆ ನಾವು ಪ್ರಥಮವಾಗಿ ತಂಡ, ಎರಡನೇದಾಗಿ ಸಮಾಜ, ಮೂರನೇದಾಗಿ ದೇಶ, ಹೀಗೆ ನಾವು ಬೆಳೆಯುವ ಅಂತ ಹೇಳಿಕೊಂಡು ಆ ಮಾತಿನಿಂದ ನನ್ನ ಮಾತನ್ನು ಕೊನೆ ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು. ನನ್ನ ಎಲ್ಲ ಫ್ರೆಂಡ್ಸೇ ನೀವು ತಾವು. ಸೊ ಈ ಒಂದು ಮಾತನ್ನು ಮುಗಿಸ್ತೇನೆ. ಜೈ ಭಾರತ್, ಜೈ ಕರ್ನಾಟಕ. ಗುಟ್ಕ ನಮ್ಮ ತಂಡದಲ್ಲಿ ಕೂಡ ತುಂಬ ಮಂದಿ ಗುಟ್ಕ ಯೂಸ್ ಮಾಡ್ಬೋದು. ಅವರಿಗೆ ಕೂಡ ಇದೊಂದು ಪಾಠ. ನಿಜವಾಗಲೂ ನಾವೆಲ್ಲ ಬಿಟ್ಟ ನಂತರ ನಮ್ಮ ಒಂದು ಟೈಮಲ್ಲಿ ನಾವು ಕೂಡ ಇದ್ದೆವು, ಆದರೆ ಬಿಟ್ಟ ನಂತರ ಇದೆಲ್ಲ ಒಂದು ವಿಷಯ. ಇದು ಕರ್ನಾಟಕದಲ್ಲಿ ಈಗ ರೀಸೆಂಟಾಗಿ ಬರಲಿಕ್ಕಿರುವುದು ಗುಟ್ಕ ನಿಷೇಧ ಕಾಯ್ದೆ ಇದು ಉಂಟು. ಇನ್ನು ಗುಟ್ಕ ನಮ್ಮ ಕರ್ನಾಟಕದಲ್ಲಿ ಸಿಗೋದಿಲ್ಲ, ಅದು ಬರಲಿ ಅಂತ ನಾವು ಆಶಿಸ್ತೇವೆ. ಈಗ ನಮ್ಮ ತುಂಬ ಮಂದಿ ಆರೋಗ್ಯವಾಗಿರ್ತಾರೆ. ಒಳ್ಳೆ ಮಾತಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಇನ್ನು ಎರಡನೇದಾಗಿ ನಮ್ಮ ತಂಡವನ್ನು ಬೆಳೆಸಲಿಕ್ಕೆ ಒಂದು ಟೈಮಲ್ಲಿ ಬಹಳಷ್ಟು ಕಷ್ಟಪಟ್ಟು ಅಧ್ಯಕ್ಷ ಸ್ಥಾನದಲ್ಲಿದ್ದು
ಕೂತು ನಮ್ಮ ತಂಡಕ್ಕೆ ಬೇಕಾದದ್ದು ಕೇಳಿಕೊಂಡು ಏನು ಕೇಳಿದ್ರು ಆ ಮಲ್ಪಕ ಅಂತ ಹೇಳಿಕೊಂಡು ನಮ್ಮೊಟ್ಟಿಗೆ ನಿಂತಹ ಒಂದು ವ್ಯಕ್ತಿ ಶ್ರೀಧರಣ್ಣ. ನಮ್ಮ ಹಿರಿಯರು ಅವರು ಕೂಡ ನಮ್ಮೊಂದಿಗೆ ಸೇರಿ ನಮಗೆ ಒಂದು ಎರಡು ಮಾತಾಡಬೇಕಾಗಿ ವಿನಂತಿ ಪಡಬೇಕಾಗುತ್ತೆ. ಎಲ್ರಿಗೂ ನಮಸ್ತೆ. ಇವರಿಗೆ ಇವತ್ತು ಅಧ್ಯಕ್ಷರಾದ ನಮ್ಮ ಯೋಗೀಶ್ ಅವರು, ಹಾಗೆ ನಮ್ಮ ತಂಡದ ಅಧ್ಯಕ್ಷರಾದ ಜೀನು ಅವರೇ, ಹಾಗೆ ನಮ್ಮ ಎಲ್ಲ ಪದಾಧಿಕಾರಿ, ಹಾಗೆ ನಮ್ಮ ಎಲ್ಲ ಮಿತ್ರರು, ಎಲ್ಲರಿಗೂ 20ನೇ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತೇನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಮಹಾತ್ಮ ಗಾಂಧಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಈ ಥರ ಎಲ್ಲ ನಾಯಕರು ಸೇರಿ ನಮಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯದ ಫಲವಾಗಿ ನಾವಿಲ್ಲಿ ಇವತ್ತು ಸ್ವತಂತ್ರವಾಗಿದ್ದೇವೆ. ನಾವೊಂದು ಸ್ವತಂತ್ರ ನಿಮಗೆ ಗೊತ್ತಿರ್ಬೋದು. ನಮಗೆ ಬೇಕಾದ ಉದ್ಯೋಗವನ್ನು ನಾವು ಮಾಡ್ತೇವೆ, ನಮಗೆ ಬೇಕಾದಂತಹ ಒಂದು ವಿದ್ಯೆಯನ್ನು ನಾವು ಪಡೆದಿದ್ದೇವೆ. ದೇಶದ ಎಲ್ಲಿ ಬೇಕಾದರೂ ಹೋಗಿ ನಾವು ಜೀವಿಸುವ ಒಂದು ಹಕ್ಕನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇದು ಸ್ವಾತಂತ್ರ್ಯದ ಮಹತ್ವ. ಇದಕ್ಕೆಲ್ಲ ಕಾರಣ ಅಂತ ಇವತ್ತು ನಮ್ಮೆಲ್ಲ ಮಹನೀಯರ ಒಂದು ತ್ಯಾಗ, ಹೋರಾಟ, ಇದರ ಫಲವಾಗಿ ನಾವು ಇವತ್ತು ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು ನಮ್ಮ ದೇಶದ ಒಂದು ದೊಡ್ಡ ಹಬ್ಬ ಅಂದರೆ ಅದು ಸ್ವಾತಂತ್ರ್ಯೋತ್ಸವ. ಸೊ ಅದಕ್ಕಾಗಿ ನಾವಿಲ್ಲಿ ಸೇರಿಸ್ತೇವೆ. ನಾವು ಈಗ ಜಾತಿ, ಮತ, ಧರ್ಮ, ಭಾಷೆ ಬಿಟ್ಟು ಎಲ್ಲ ಭಾರತೀಯರಾಗಿ ನಾವು ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ನಾವು ಈ ಸಂದರ್ಭದಲ್ಲಿ ನಾವು ಕೇಳುವುದಿಷ್ಟೇ, ನಮ್ಮ ದೇಶದ ಒಂದು ಸಂವಿಧಾನವನ್ನು ನಾವು ಗೌರವಿಸಬೇಕು, ದೇಶದ ಕಾನೂನನ್ನು ನಾವು ಪಾಲಿಸಬೇಕು. ಹಾಗೆ ನಾವೆಲ್ಲ ದೇಶದ ಒಂದು ಪ್ರಜ್ಞಾವಂತ ಪ್ರಜೆಗಳಾಗಿ ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು. ಈ ಥರ ಸಂಘ ಸಂಸ್ಥೆಗಳ ಮೂಲಕ ದೇಶಕ್ಕೆ ತಮ್ಮಿಂದಾದ ಒಂದು ಸೇವೆಯನ್ನು ಕೊಡಬೇಕು ಅಂತ ಕೇಳ್ತೇನೆ. ಹಾಗೆ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯವನ್ನು ತಿಳಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ ಶ್ರೀಧರಣ್ಣ. ಬಹಳಷ್ಟು ಉತ್ತಮವಾಗಿ ನಮಗೆ ಒಂದು 2-3 ಮಾತುಗಳನ್ನು ಹೇಳಿ ನಮಗೆ ಕೊಟ್ಟದಕ್ಕೆ ಧನ್ಯವಾದ ಹೇಳ್ತಾ ಇದ್ದರು. ಈಗ ನಾವು ಮೊದಲೆಲ್ಲ ಕೊನೆಯದಾಗಿ ನಾವು ಭಾಷಣವನ್ನು ನೀಡಲಿಕ್ಕೆ ನಮ್ಮ ತಂಡದಲ್ಲಿ 3 ಸೀನಿಯರ್ ಮೆಂಬರ್ಸ್ ಇದ್ದಾರೆ. ನಮ್ಮ ತಂಡದ 3 ಸೀನಿಯರ್ಸ್. ನಾವು ಬರೋಕ್ಕಿಂತ ಅಲ್ಲ, ನಾವು ತಂಡಕ್ಕಿಂತ ಬರೋಕ್ಕಿಂತ ಮುಂಚೆ ಬಂದಿರೋದು ಈ ಪುಷ್ಪಣ್ಣ ಆಗಲಿ, ಈ ಕಾರ್ತಿಕ್ ಆಗಲಿ, ಈ ಹರೀಶನ್. ಸೊ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಒಂದು 2 ಮಾತು ನಮ್ಮ ತಂಡಕ್ಕೋಸ್ಕರ ಮಾತಾಡಬೇಕು. 3 ಜನ ಯಾರಾದರೂ. ಎಲ್ಲರಿಗೂ 90ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. FFK ಅಂತ ಹೇಳಿದರೆ ನಮ್ಮದು ಒಂದು ಒಗ್ಗಟ್ಟು. ಅದು ನಮ್ಮ RKSRಯಿಂದ ಶುರುವಾದಂಥ ತಂಡ. ಇದು ಈ ಗ್ರೌಂಡಲ್ಲಿ ನಾವು ಮೊದಲಿಂದ ಹೇಳ್ತಾ ಬರ್ತಾಯಿದ್ದೇವೆ. ಒಂದು 5 ಜನ ಒಂದು ಕಲ್ಲಿಟ್ಟು 2 ಬ್ಯಾಟು 2 ಬಾಲ್ 5 ಜನ ಆಡ್ತಾಯಿದ್ದಂಥ ತಂಡ ಇವತ್ತು 50 ಜನದವರೆಗೂ ಆಗ್ತಾಯಿದ್ದೇವೆ. ಇದೇ ರೀತಿ ಒಗ್ಗಟ್ಟಾಗಿ ಎಲ್ಲದಕ್ಕೂ ಅಧ್ಯಕ್ಷರಾಗಲಿ, ನಮ್ಮ ಯಾರಾದರೂ ಖಜಾಂಚಿ ಯಾರಾದರೂ ಒಂದು ಗ್ರೂಪಲ್ಲಿ ಮೆಸೇಜ್ ಹಾಕಿದರೆ ಅದಕ್ಕೆ ತಕ್ಷಣ ಒಂದು ಪ್ರತಿಕ್ರಿಯೆ ನೀಡಿ. ಮೌನವಾಗಿ ಮೊಬೈಲ್ ನೋಡಿ ಮೆಸೇಜ್ ನೋಡಿ ಹಾಗೇ ಇರಬೇಡಿ. ಯಾಕೆ ಹೇಳಿದರೆ ಅವರಿಗೊಂದು ಗೌರವ ಇರುತ್ತೆ. ಅಧ್ಯಕ್ಷ, ಕಾರ್ಯದರ್ಶಿ ಆ ಥರ ಅಂದರೆ ಅವ್ರಿಗೊಂದು ಸ್ಥಾನ ಅದು. ಆ ಸ್ಥಾನಕ್ಕೆ ನಾವು ಒಂದು ಗೌರವ ಕೊಡಲಿಲ್ಲ ಅಂದರೆ ಅವರ ಮನಸ್ಸಲ್ಲೂ ಆಗ್ಬೋದು, ನಾನು ಯಾಕೆ ಮೆಸೇಜ್ ಹಾಕಬೇಕು, ನನಗೆ ಒಂದು ಹೇಳಿದ್ದಕ್ಕೆ ಒಂದು ಏನು ರಿಪ್ಲೈ ಬರ್ತಾಯಿಲ್ಲ ಅಂತ ಅವ್ರ ಮನಸ್ಸಲ್ಲಿ ಆಗ್ಬೋದು. ಅದಕ್ಕೋಸ್ಕರ ಒಗ್ಗಟ್ಟಂತ ತಂಡ ಅಂತ ಹೇಳಿದರೆ ನಮ್ಮ RK ಸರ್, ಯೋಗೇಶ್ ಸರ್ ಅವರೆಲ್ಲ ಮೊದಲಿಂದ ಹೇಳ್ತಾ ಬರ್ತಾಯಿದ್ದಾರೆ ಒಗ್ಗಟ್ಟು. ಅದೇ ರೀತಿ ಏನಾದರೂ ಒಗ್ಗಟ್ಟಿಗೆ ಒಂದು ರಿಪ್ಲೈ ಮಾಡ್ತಾಯಿದ್ರೆ ಎಲ್ಲರ ಮನಸ್ಸಿಗೂ ತಂಡ ಒಂದು ಮುನ್ನಡೆಯುವಂಥ ಒಂದು ಮುಂದೆ ಸಾಗುವಂಥ ದಾರಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಯೋಗೇಶ್ ಸರ್ ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಶ್ರೀಧರಣ್ಣ ಅವರೆಲ್ಲ ಹೇಳಿದ್ದಾರೆ. ಹಾಗಾಗಿ ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ಒಗ್ಗಟ್ಟಾಗಿರೋಣ, ಇದೇ ರೀತಿ ಮುಂದೆ ನಡೆಸುವ. ಈ FFK ತಂಡ ಇನ್ನೂ ಎತ್ತರಕ್ಕೆ ಬೆಳೀಲಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡುವ ಅಂತ ಹೇಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ತಂಡದಲ್ಲಿ ಹೇಗಿರಬೇಕು, ತಂಡದಲ್ಲಿ ನಾವು ಹೇಗಿರಬೇಕು, ನಾವು ಹೇಗೆ ನಮ್ಮ ಒಗ್ಗಟ್ಟಿಗೆ ನಾವು ಮಾಡ್ತಿದ್ದು ವಾಟ್ಸಪ್ ಆ ಘಟ್ಟದಲ್ಲಿ ನಾವು ಕೂಡ ನಮ್ಮ ತಂಡದಲ್ಲಿ ನೀಡಪಟ್ಟ ಸ್ಥಾನಮಾನಗಳಿಂದ ನಮಗೆ ಕೊಟ್ಟ ಸಂದೇಶವನ್ನು ಅದನ್ನು ಉತ್ತರಿಸಿ ಎಂಬ ಮಾತನಿಗೆ ನಮಗೆ ಒಳ್ಳೆಯ ಮಾತನ್ನು ಕೊಟ್ಟಿರುವ ಹರೀಶನ್ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನೋಡಿ, ಇದೇ ರೀತಿ ನಮ್ಮ ಮತ್ತೊಂದು ವಿಷಯ ಹೇಳ್ತಾರೆ. ಹರೀಶನ್ ಮಾತನ್ನು ಕೂಡ ನಾವು ನೀವು ತಂಡದಲ್ಲಿ ಇದ್ದಾಗ ಒಂದು ಮೆಸೇಜ್ಗೆ ನೀವು 6 ಮೆಸೇಜ್ ಹಾಕಿದ್ರು ರಿಪ್ಲೈ ಕೊಡಲಿಕ್ಕೆ ನೀವು ಯಾರನ್ನು ಕೂಡ ನೋಡ್ತಾ ಇಲ್ಲ. ನೀವು ನಮ್ಮ ತಂಡವನ್ನು ನೋಡ್ತಾ ಇದ್ದೀವಿ. ನಮ್ಮ ತಂಡದಲ್ಲಿ ನಾವೇ ಇರುವುದು. ನೀವು ಯಾವುದೋ ಒಂದು ರಿಪ್ಲೈ ಕೊಡಿ. ನಾನು ನಿಜ ಹೇಳ್ತೇನೆ, ಇವತ್ತು ನಾವು ಇವತ್ತಿನ ಈ ಒಂದು ವಿಷಯಕ್ಕೂ ಕೂಡ ನಾನು ಹೇಳಬಾರ್ದು. ಒಂದು ವೋಟಿಂಗ್ ಪೋಲ್ ಹಾಕಿದ್ರಲ್ಲಿ 22 ಜನ ಇದ್ದೀರಿ, 22 ಜನ ಮಾತ್ರ ಇರೋದು. ಬಾಕಿ ತಂಡದವರು ಎಲ್ಲಿ ಹೋದ್ರೂ ಗೊತ್ತಿಲ್ಲ.
ಏನು ನಮ್ಮ ತಂಡದವರು. ಸೊ ನಾವು ಒಗ್ಗಟ್ಟಿರಬೇಕು. ಈಗ ಸರ್ ಮುಂಚೆ ಹೇಳಿದ ಮಾತನ್ನು ಅದೇ ಹೇಳಿದ್ರು, ನೀವು ಒಗ್ಗಟ್ಟಾಗಿ, ನೀವು ಒಗ್ಗಟ್ಟುಗೂಡಿ, ನೀವು ಮತ್ತೆ ತಂಡವನ್ನು ನಾನು ಒಂದು ಏನೋ ಒಂದು ವಿಷಯ ತಂಡವನ್ನು ರಿಜಿಸ್ಟರ್ ಮಾಡುವ ಒಂದು ವಿಷಯ ಹೇಳಿದಾಗ ನನ್ನ ಸರ್ ಹತ್ರ ನಮ್ಮ ಸ್ಥಾಪಕರ ಹತ್ರ ಹೇಳಿದಾಗ ಅವ್ರು ಹೇಳಿದ್ರು, ಫಸ್ಟ್ ನಾವು ಒಗ್ಗಟ್ಟಾಗಬೇಕು, ವಿಷಯಗಳನ್ನು ಮಾಡಬೇಕು. ಸೊ ಅಂಥ ಒಂದು ವಿಷಯಗಳಿಗೆ ನಾವೆಲ್ಲ ಒಂದು ಕೈಗೊಳಿಸುವ. ನೀವೆಲ್ಲರೂ ಒಗ್ಗಟ್ಟಾಗಿರಿ, ಖುಷಿಯಾಗಿರಿ. ತಂಡದಲ್ಲಿ ನೀವು ಗ್ರೂಪಲ್ಲಿ ಏನು ಬೇಕಾದ್ರೆ ತಮಾಷೆ ಮಾತಾಡಿ, ಏನು ಪ್ರಾಬ್ಲಮ್ ಇಲ್ಲ, ಯಾರು ಕೇಳುವಂಥದ್ದು. ನೀವು ಆರಾಮಾಗಿ ಇನ್ನೂ ಮುಂದೆ ನಾವು ಬೆಳೀಬೇಕು, ನಮ್ಮಿಂದ ಯಾರಿಗಾದ್ರೂ ಇನ್ನು 4 ಜನಕ್ಕೆ ನಾವು ಸಹಾಯ ಮಾಡಬೇಕು, ನಮ್ಮ ತಂಡ ಇನ್ನೂ ಕಟ್ಟಬೇಕು ಅಂತ ಒಂದು ಆಸೆಯಲ್ಲಿದ್ದೀವಿ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಇರ್ತದೆ ಅಂತ ಹೇಳ್ಕೊಂಡು ಅದಕ್ಕೆ ನಾವು ನಮ್ಮ ಹರೀಶನ್ ಮಾತುಗಳಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನು ಮುಂದಿದಾಗಿ ಜರ್ಸಿಯನ್ನು ನಾವು ಲಾಂಚ್ ಮಾಡ್ತೇವೆ. ಪ್ರತಿ ವರ್ಷ ನಾವು ಜರ್ಸಿ ಲಾಂಚ್ ಮಾಡ್ತೇವೆ. ಆದರೆ ಈ ವರ್ಷ ನಾವು ಇನ್ನು 2 ವರ್ಷಕ್ಕೆ ಅಂತೇಳಿ ನಾವು ಜರ್ಸಿ ಲಾಂಚ್ ಮಾಡ್ತೇವೆ. ತುಂಬ ಕಾರ್ಯಕ್ರಮ ಇಟ್ಟ ಕಾರಣ ಇನ್ನೂ 2-3 ವರ್ಷ ಜರ್ಸಿ ಲಾಂಚ್ ಇರುವುದಿಲ್ಲ, 2 ವರ್ಷ ಇರುವುದಿಲ್ಲ. ಸೊ 2 ವರ್ಷಕ್ಕೋಸ್ಕರ ನಾವು ಜರ್ಸಿ ಲಾಂಚ್ ಮಾಡ್ತಾ ಇದ್ದೇವೆ. ಈ ಜರ್ಸಿ ಕೊಡುವಾಗ ಒಂದು 3-4 ವಿಷಯ ನಿಮಗೆ ಹೇಳಲಿಕ್ಕೆ ನಾವು ಬಯಸ್ತೇವೆ. ಈ ಜರ್ಸಿ ನೀವು ನೋಡಿ, ಈಗ ಕೆಲವರು ಹಾಕಿದ್ದೇವೆ, ನಾನು ಹಾಕಲಿಲ್ಲ. ಈಗ ಹರೀಶಣ್ಣ ಹಳೆಯವರು ಕೂಡ ಹಾಕಿದ್ದಾರೆ. ಈಗ ಇದು ಹಳೆ ಜರ್ಸಿ. ಇದೇ ರೀತಿ ಈ ಜರ್ಸಿಯನ್ನು ನೀವು ಹಾಕುವಾಗ ಒಂದು ವಿಷಯ, ನೀವು ಇದನ್ನು ಹಾಕ್ಕೊಂಡು ಬೇರೆ ಮ್ಯಾಚಿಗೆ ಇಲ್ಲ ಕ್ರಿಕೆಟ್ ಮ್ಯಾಚಿಗೆ ಹೋಗಲಿಕ್ಕಿಲ್ಲ. ಏಕೆಂದರೆ ಇದು ಟೀಮ್ ಜರ್ಸಿಯಾಗಿ ಕೊಡ್ತಾ ಇರೋದು, ಇದು ಕ್ರಿಕೆಟ್ ಜರ್ಸಿಯಾಗಿ ಕೊಡ್ತಾ ಇಲ್ಲ. ಕ್ರಿಕೆಟ್ ಜರ್ಸಿಯಾಗಿ ಯಾರಿಗೂ ಕೊಡ್ತಾ ಇಲ್ಲ, ಇದು ಟೀಮ್ ಜರ್ಸಿಯಾಗಿ ಕೊಡಿ. ಇದನ್ನು ಆಡ್ಕೊಂಡು ಬೇರೆ ಕ್ರಿಕೆಟ್ ಮ್ಯಾಚಿಗೆ ಹೋಗಲಿಕ್ಕಿಲ್ಲ. ನೀವು FFK ಪರವಾಗಿ ನೀವು ಯಾರಿಗಾದ್ರೂ ಕ್ರಿಕೆಟ್ ಮ್ಯಾಚ್ ಆಡಲಿಕ್ಕೆ ಹೋದರೆ ನೀವು ಜರ್ಸಿ ಹಾಕೊಂಡೋಗಿ ಬೇರೆ ಯಾವ ವಿಷಯಕ್ಕೆ ಜರ್ಸಿ ಯೂಸ್ ಮಾಡಬೇಕು. ಯಾಕೆಂದರೆ FFK ವಿಷಯಕ್ಕೋಸ್ಕರ ಮಾತ್ರ FFKಯಿಂದ ನಿಮಗೆ ಕೊಡ್ತಾ ಇರೋ ಜರ್ಸಿ. ಇದನ್ನು ಹಾಕಿ ಕೆಲಸಕ್ಕೆ ಹೋಗೋದು, ಬೇರೆ ಯಾವ ವಿಷಯಕ್ಕೆ ಹೋಗ್ಲಿಕ್ಕಿಲ್ಲ. ನೀವು FFK ಏನಾದರೂ ವಿಷಯ ಇದ್ದರೆ, FFK ತಂಡದ ಪರವಾಗಿ ಏನೋ ವಿಷಯ ಇದೆ, ಅದನ್ನು ನೀವು ಹಾಕ್ಕೊಂಡು ಬರಬೇಕು, ಅದು ಕಂಪಲ್ಸರಿ. ಅದಕ್ಕೋಸ್ಕರ ಮಾತ್ರ ಈ ಜರ್ಸಿ ಕೊಡ್ತಾ ಇರೋದು ನಿಮಗೆ. ಇನ್ನು ನಿಮಗೆ ಇದೆಲ್ಲ ಆಗೋದಿಲ್ಲ, ನಾನು ಯಾವುದಕ್ಕೂ ಆಗ್ತೇನೆ ಅಂತ ಹೇಳಿದ್ರೆ ಈ ಜರ್ಸಿಯನ್ನು ಇಲ್ಲಿ ತಗೊಳ್ಳುವ ಅಗತ್ಯವೇ ಇಲ್ಲ. ಇನ್ನು ಅಕಸ್ಮಾತ್ ನಿಮ್ಮನ್ನು ಎಲ್ಲಿಯಾದರೂ ನಾನು ಜರ್ಸಿಯಲ್ಲಿ ಕಾಣ್ರೆ, ಇನ್ನು ನಾವು ಯಾರಾದರೂ ಕಂಡು ನನಗೆ ಗೊತ್ತಾದರೆ ಆ ಜರ್ಸಿಯನ್ನು ವಾಪಸ್ ತಗೊಳ್ಬೇಕು, ಬೇಜಾರು ಮಾಡಬೇಕು. ಏಕೆಂದರೆ ಇದು ಮೊದಲಿಗೆ ಹೇಳಿಕೊಡೋದು, ಏಕೆಂದರೆ ನಮ್ಮ ತಂಡದಕ್ಕೆ ಒಂದು ಐಡೆಂಟಿಟಿ. ಈಗ ನಾವು ಹೇಳಿದಾಗ ಐಡೆಂಟಿಟಿ, ನಮ್ಮ ತಂಡದ ಐಡೆಂಟಿಟಿಗೋಸ್ಕರ ನಾವು ಒಟ್ಟಿಗೆ ಇಲ್ಲಿ ಆಟ ಆಡುವಾಗ 4 ಜನ ಹಾಕಿದ್ರೆ ಎಷ್ಟು ಚೆಂದ ಕಾಣ್ತದೆ, ಎಲ್ಲರೂ ಅದೇ ಜರ್ಸಿಯಲ್ಲಿ ಆಡುವಾಗ ಚೆಂದ ಕಾಣ್ತದೆ. ಅದೋ ಒಂದು ಐಡೆಂಟಿಟಿಗೋಸ್ಕರ ಮಾತ್ರ ಈ ಜರ್ಸಿ ಕೊಡೋದು. ಅಂಥದ್ದು ನಿಮಗೆ ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಬೈಕಲ್ಲಿ ಅಲ್ಲಿ ತಿರುಗಾಡ್ಲಿಕ್ಕೆ ಹೋಗುವ, ನಾನು ಬೇರೆ ಮ್ಯಾಚಿಗೆ ಏನೋ ಜರ್ಸಿಗೆ ಆಗೋದಾದ್ರೆ ನಿಮಗೆ ಬೇರೆ ತುಂಬ ಜರ್ಸಿ ಉಂಟು. ನಮ್ಮ ತಂಡದಿಂದ ಮ್ಯಾಚ್ ಮಾಡೋ ಜರ್ಸಿ ಕೊಡ್ತೇವೆ, ನೀವು ಅದೆಲ್ಲ ಹಾಕಿ, ಅದೆಲ್ಲ ಹೇಳೋದಿಲ್ಲ. ಅದು ಈ ಜರ್ಸಿಯನ್ನು ಮಾತ್ರ ಹಾಕಿ, ಈ ಜರ್ಸಿ ಮಾತ್ರ ಈ ತಂಡದ FFK ತಂಡದ ವಿಷಯಕ್ಕೋಸ್ಕರ ಮಾತ್ರ ಅಂತ ಹಾಕಿ ಅಂತ ಹೇಳಿದ ಜರ್ಸಿ ಬಿಡುಗಡೆಗಾಗಿ ನಾವು ಈ ಟೈಮಲ್ಲಿ ನಮ್ಮ ಹರೀಶಣ್ಣ ಮತ್ತು ನಮ್ಮ ಉಪಾಧ್ಯಕ್ಷರಾದ ಕೃತಿಕ್ ಮತ್ತು ಕೃತಿಕ್ ಕೂಡ ಇಲ್ಲಿಗೆ ಬರಬೇಕು. ಹರೀಶ ಇದು ನಾ ಇಷ್ಟು 7 ವರ್ಷದಲ್ಲಿ 4ನೇ ಜರ್ಸಿ ಇದು. ಸೊ ನಾವು ಈ ಜರ್ಸಿ ಲಾಂಚಿಗಾಗಿ ನಾವು ಸೊ ಇದನ್ನು ಜ್ಞಾಪನಾಗಿ ಕೂಡ ನಮ್ಮ ಸರಿಗೆ ಒಂದು ಮಾತು ನಾವು ಹೇಳಲಿಕ್ಕೆ ಬಯಸ್ತೇವೆ. ನಾವು ಕ್ರಿಕೆಟ್ ಕೂಡ ನಮ್ಮದೊಂದು ಪ್ರಮುಖ ವಸ್ತು. ಇದರಲ್ಲಿ ನೀವು ಪ್ರಮುಖವಾಗಿ ಕ್ರಿಕೆಟಿಗೆ ಮಾತ್ರ ಅಲ್ಲ ಇದು ನಾವು ಯೂಸ್ ಮಾಡೋದು, ಇದರೊಂದಿಗೆ ಈ ಕ್ರಿಕೆಟಿನ ಅರ್ಥವಾದ ಸೊ ಈ ಬುಕ್ಕು ಈಗ ನಾವು ಹೇಗೆ ಇದನ್ನು ಇದು ಮಾಡೋದು ಅಂತ ಹೇಳಿದರೆ, ಇಲ್ಲಿ ಹಳೆ ಸದಸ್ಯರೆಲ್ಲ ಇದ್ದಾರೆ ನಮ್ಮದು, ಮೇಯ್ನಾಗಿ ಹಳೆ ಸದಸ್ಯರು. ಈಗ ಅದರಿಂದ ಇಲ್ಲಿ ಈ ಬುಕ್ಕನ್ನು ಅದರಿಂದ ಒಂದು ಲಕಡಿ ತೆಗೆಯುವ ಮೂಲಕ ಇದನ್ನು ನಾವು ಉದ್ಘಾಟನೆ ಮಾಡೋದು. ಸೊ ಈ ಬುಕ್ಕನ್ನು ತಗೊಳ್ಬೇಕು. ಇದರಲ್ಲಿ ನಿಮಗೆ ಹೆಸರು ಬರಲಿಕ್ಕೆ ಜಾಗ ಉಂಟು, ಎಲ್ಲ ಉಂಟು, ಡೀಟೇಲ್ ಉಂಟು, ಎಲ್ಲ ಉಂಟು. ಪ್ಲಸ್ ಇದರದ್ದು ರಿಸಲ್ಟನ್ನು ನಾವು ಪೇಪರಲ್ಲಿ, ವಿನಯವಾಣಿ ಪೇಪರಲ್ಲಿ ಕೂಡ ಹಾಕ್ತೇವೆ, ಎಲ್ಲ ಮಾಡೋದು ಇದರಿಂದ. ಸೊ ಈ ಬುಕ್ಕನ್ನು ನೀವು ತಗೊಂಡು, ಈ ಬುಕ್ಕಲ್ಲಿ ನಿಮಗೆ ಟೋಟಲ್ 500 ರೂಪಾಯಿ ಬರ್ತದೆ ಒಂದು ಬುಕ್ಕಿಗೆ. 5,000 ರೂಪಾಯಿ ಮಾತ್ರ ಒಂದು ಸ್ಪಾನ್ಸರ್, ಅದು ಸ್ಪಾನ್ಸರ್ ಆಗಿ ನಿಮಗೆ ಕ್ಯಾಶ್ ಆಗಿ ಕೇಳ್ತಾ ಇಲ್ಲ, ಲಕಡಿ ಬಂದು ಸ್ಕೆನ್ ಮಾಡಿಕೊಳ್ಳಿ. ಇನ್ನೂ ಟೈಮ್ ಇದೆ, ಇದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಲಾಸ್ಟಿಗೆ ನೀವು. ಸೊ ಆದಷ್ಟು ಬೇಗ ಅದು ಬುಕ್ಕನ್ನು ಬಿಸಾಡಬೇಡಿ.
ಅದೇ ಈ ವಿಷಯದಲ್ಲಿ ಇನ್ನೊಂದು ವಿಷಯ ಉಂಟು. ಕಳೆದ ವರ್ಷದ ಲಕ್ಕಡಿ ವಿನ್ನರ್ ಕೂಡ ಯೋಗಿ ಸರ್ ಅವರು. ಸೊ ನೋಡಿ, ಫಸ್ಟ್ ಟಿಕೆಟ್ ಸೇಲ್ ಆದ್ದು. ಟಿಕೆಟ್ ನಂಬರ್ 11 ಟಿಕೆಟ್ ನಂಬರ್ ನೆನಪಿಟ್ಕೊಳ್ಳಿ. ಆ ಉದ್ದೇಶದಿಂದ ನಾವು ಅದು ಎಲ್ಲ ಯೂಸ್ ಮಾಡಿ ಅಂತಲೇ ಆ ಟೈಮಲ್ಲಿ ಕೊಟ್ಟಿದ್ದೇವೆ. ಸೊ ನನಗೆ ಬಂದರೆ ಈ ಸಲ ಸಹ ನಾನು ಈಗಲೇ ಘೋಷಿಸ್ತೇನೆ, ನಾನು ದೀನು ಅವರ ಕೈಗೆ ಎಷ್ಟು ಅಮೌಂಟ್ ಬಂದರೆ ಅದನ್ನು ಅವರಿಗೆ. ಧನ್ಯವಾದಗಳು ಯೋಗಿ ಸರ್ ಅವರೇ. ಸೊ ಇದರಲ್ಲಿ ಪ್ರೈಸ್ ಎಲ್ಲ ನೋಡಿದರೆ 7,007, 5,500 ಮತ್ತು 3,000. ಅವರೊಂದು ಆಲೋಚನೆ ನಮ್ಮ ಹತ್ರ ಟೀಮ್ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಹೊಸ ಅಧ್ಯಕ್ಷರಾಗಿ ನಮಗೆ ಒಂದು ಮಾತು ಹೇಳಿದರು. ಜಿನ್ಸಣ ಎಂಕೊಂಜಿ ಇನ್ನೊಂದು ಐಡಿಯಾ ಉಂಡು. ಆ ಐಡಿಯಾ ಪ್ರಕಾರ ಎಂಕೊಂಜಿ ಆಚೆದಾದ ಪಂಡ ನಮ್ಮ ಗಾಡಿದ ಉಲಾಯಿ ಅದು ನಮ್ಮ ಗಾಡಿ ನಮ್ಮ ಕಾರ್ಡ್ ನಮ್ಮ ಟೀಮ್ದ ಒಂದು ಸ್ಟಿಕ್ಕರ್ ಇಪ್ಪು ಎಡ್ಡೆ ಅತ್ತ ಅಂತ ಹೇಳಿ ಒಂದು ಮಾತು ಹೇಳಿದರು. ಅದೇ ರೀತಿ ಸ್ಟಿಕ್ಕರ್ ಮಾಡಿದ್ದಾರೆ. ಒಂದು ಆಸೆ, ನಿಮ್ಮ ಗಾಡಿಯಲ್ಲಿ ಅಂಟಿಸ್ಬೋದು. ಇದು ವಾಟರ್ ಪ್ರೂಫ್ ಅಲ್ಲ, ಹೌದು. ಸೊ ಇದನ್ನು ನಿಮ್ಮ ಗಾಡಿಯಲ್ಲಿ ಅಂಟಿಸಿದ್ರೆ ಚಿಕ್ಕದುಂಟು, ದೊಡ್ಡ ಸೈಜ್ ಉಂಟು, ನಿಮ್ಗೆ ಹೇಗೆ ಬೇಕು ಉಂಟು ಅದನ್ನು ತಗೊಳ್ಳಿ. ನೀವು ತಗೊಂಡು ನಿಮಗೆ ಅಂಟಿಸೋದು ನಿಮ್ಮ ಗಾಡಿಯಲ್ಲಿ ಯಾವುದೇ ಗಾಡಿಯ ಫ್ರಂಟಲ್ಲ ಬ್ಯಾಕಲ್ಲಿ ನಿಮಗೆ ಅಂಟಿಸ್ಬೋದು. ನಿಮಗೆ ಒಂದು ಗುರುತಾಗಿರ್ತದೆ. ಮತ್ತು ನಿಮಗೆ ಇಷ್ಟ ಇದ್ದವರು ಪಡ್ಕೊಳ್ಳಿ, ಇಷ್ಟ ಇಲ್ಲದವರು ಪಡ್ಕೊಳ್ಳೋದು ಬೇಜಾರಿಲ್ಲ. ದುಡ್ಡು ಎಂತ ಕೊಡಲಿಕ್ಕಿಲ್ಲ, ಫ್ರೀ ಇದಕ್ಕೇನು ಕೊಟ್ಟಿಲ್ಲ. ಇದನ್ನು ನಾವು ಇವರಿಗೆ ಕೊಟ್ಟು, ಮೊದಲ ಸ್ಟಿಕ್ಕರ್ ಇವರಿಗೆ ಕೊಟ್ಟು ನಾವು ಇದನ್ನು ಉದ್ಘಾಟನೆ ಮಾಡುವಲ್ಲ. ಅವ್ರು ಅಂಟಿಸಿ ತೋರಿಸ್ತಾರೆ, ಅವ್ರ ರಿಕ್ಷಾ ಬರಲಿಲ್ಲ, ಅಂಟಿಸಿ ತೋರಿಸ್ತಾರೆ. ಒಂದು ಮೇಯ್ನಾಗಿ ನಮ್ಮ ನಿತಿನ್ ಸರ್ ಅವರು ನಮ್ಮ ಎಲ್ಲ ವಿಷಯಕ್ಕೂ ನಮ್ಮ FFK ವಿಷಯಕ್ಕೆ ಬರ್ತಾರೆ. ಅವರಿಗೆ ನಾವು ತಂಡದಲ್ಲಿ ಇಲ್ಲದ್ರೂ ಕೂಡ ನಮ್ಮ ಎಲ್ಲ ವಿಷಯಕ್ಕೂ ನಮಗೆ ಸಪೋರ್ಟ್ ಮಾಡ್ತಾರೆ. ಅವರಿಗೆ ನಮ್ಮ FFK ತಂಡದ ಪರವಾಗಿಯೂ ನಮ್ಮ ಎಲ್ಲರ ಪರವಾಗಿಯೂ ನಾವು ಧನ್ಯವಾದಗಳನ್ನು ಹೇಳಬೇಕು. ಇನ್ನೊಬ್ಬರ ವ್ಯಕ್ತಿ ಏನಂತ ಗೊತ್ತಾ, ರಂಜಿತ್ ಸರ್ ಅವರು. ಅವರು ಹೋಗಿದ್ದಾರೆ. ಅವರಿಗೆ ಕೂಡ FFK ಪರವಾಗಿಯೂ ಅವರು ಕೂಡ ನಮ್ಮ ಎಲ್ಲ ಮ್ಯಾಚಿಗೆ ಬರ್ತಾರೆ, ನಮ್ಮ ಮಟ್ಟಿಗೆ ಎಂಥ ವಿಷಯಕ್ಕೆ ಹೆಲ್ಪ್ ಮಾಡ್ತಾರೆ. ಅವರಿಗೆ ಕೂಡ ನಮ್ಮ FFK ಪರವಾಗಿಯೂ ಎಲ್ಲರ ಪರ ಧನ್ಯವಾದಗಳನ್ನು ಹೇಳ್ತಾರೆ. ಮತ್ತು ಇವತ್ತು ಈ ಅದಕ್ಕೆ ನಾವು ಏಕೆ ಇಬ್ಬರನ್ನು ನಾನು ಧನ್ಯವಾದ ಹೇಳು ಅಂತ ಹೇಳಿದೆ. ಇವರು ಕೂಡ ಯಾವ ವಿಷಯದಲ್ಲಿ ನಮ್ಮೊಟ್ಟಿಗೆ ಇರ್ತಾರೆ, ಅದಕ್ಕೋಸ್ಕರ ನಾವು ಧನ್ಯವಾದ ಹೇಳೋದು. ಇನ್ನು ಪ್ರಮುಖವಾದ ಧನ್ಯವಾದ ಸಮರ್ಪಣೆಗಾಗಿ ನಾವು ನಮ್ಮ ಸಲಹೆಗಾರರಾದ ಪವಿತ್ರನವರನ್ನು ವೇದಿಕೆ ನಾವು ಸ್ವಾಗತ. ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಇಲ್ಲಿ ಸೇರಿದ್ದೇವೆ. FFK ಎನ್ನುವಂಥ ಒಂದು ಸಂಘಟನೆ ಕೇವಲ ಒಂದು 5 ವ್ಯಕ್ತಿಗಳಿಂದ ಸ್ಟಾರ್ಟ್ ಆಗಿ ಇವತ್ತು ಒಂದು 10-35 ಜನರವರೆಗೂ ತಲುಪಿದೆ ಅಂತಂದರೆ ಅದರಲ್ಲಿ ಭಾಳಷ್ಟು ಜನರ ಶ್ರಮ ಮತ್ತು ಕಷ್ಟ ಇದೆ. ಸೊ ಕೆಲವೊಂದು ಸಮಯದಲ್ಲಿ ಏನಾಗ್ತದೆ ಅಂದರೆ 10 ಊರಿಂದ ಬಂದಂತಹ 10 ಮಕ್ಕಳ ತಾಯಿ ಎತ್ತಂತಹ 10 ಮಕ್ಕಳು ಇಲ್ಲಿ ಬಂದು ಸೇರಿ ಒಂದು ಉದ್ದೇಶಕ್ಕೋಸ್ಕರ ನಾವು ಒಗ್ಗಟ್ಟಾಗಿ ಇಲ್ಲಿದ್ದೀವಿ. ಆವಾಗ ಕೆಲವೊಂದು ಮಾತುಗಳು ಬರ್ಬೋದು, ಕೆಲವೊಂದು ವ್ಯತ್ಯಾಸಗಳು ಬರ್ಬೋದು. ಸೊ ಅದನ್ನೆಲ್ಲ ಸೈಡಿಗಿಟ್ಟುಕೊಂಡು ಸಂಘಟನೆ ಉದ್ದೇಶದಿಂದ ಸಂಘ ದೊಡ್ಡದು, ನಮ್ಮ ಸಂಘಟನೆ ದೊಡ್ಡದು. ಯಾಕೆಂತ ಹೇಳಿದರೆ ಇಲ್ಲಿ ವ್ಯಕ್ತಿಯ ವೈಯಕ್ತಿಕ ಅಭಿಪ್ರಾಯಗಳಿಗೆ ಯಾವುದೇ ಮಾನ್ಯತೆ ಇರೋದಿಲ್ಲ. ಸಂಘಟನೆಯ ಒಳ್ಳೆಯ ಉದ್ದೇಶಕ್ಕೋಸ್ಕರ ಯಾವ ವ್ಯಕ್ತಿ ಕೂಡ ಏನು ಅಭಿಪ್ರಾಯ ಹೇಳಿದರೂ ಕೂಡ ಅದನ್ನು ನಾವು ಸಂಘಟನೆಯ ಹಿತದೃಷ್ಟಿಯಿಂದ ತೆಗೆದುಕೊಂಡು ಉತ್ತಮವಾಗಿ ಸಂಘಟನೆಯನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋಂಥದ್ದು ಎಲ್ಲರ ಒಂದು ಆಶೆ ಆಗಿರ್ತದೆ. ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಬರ್ಬೋದು, ಆದರೂ ಕೂಡ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಸಂಘದ ಒಳ್ಳೆಯ ಉದ್ದೇಶದಿಂದ ಸಂಘಟನೆಯನ್ನು ಮುಂದಕ್ಕೆ ಕೊಂಡೋಗಲಿಕ್ಕೆ ನೀವೆಲ್ಲರೂ ಸಹಕರಿಸಬೇಕು. ಹಾಗಾಗಿ ಎಲ್ಲರ ಸಪೋರ್ಟ್ ನಮಗೆ ಬೇಕು. ಈಗ ಸದ್ಯಕ್ಕೆ ಸ್ವಲ್ಪ ಹೊಸ ಜನರು ಸೇರಿಕೊಂಡಿದ್ದಾರೆ. ನಮ್ಮ ಸಂಘದ ರೂಲ್ಸ್ ರೆಗ್ಯುಲೇಷನ್ಸ್ ಅವರಿಗೆ ಗೊತ್ತಿರಲ್ಲ, ಅದನ್ನೆಲ್ಲ ತಿಳ್ಕೋಬೇಕು. ಏನು ನಮ್ಮ ಸಂಘ ಒಂದು ನಿಷ್ಠೆಯಿಂದ ಬಂದಿದೆ, ಒಂದು ವ್ಯವಸ್ಥಿತವಾಗಿ ಬಂದಿದೆ, ಅದನ್ನು ಇದೇ ಥರ ಮುಂದೆ ಬರುವಂಥ ಸದಸ್ಯರು ಕೂಡ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು. ಎಲ್ಲದಕ್ಕೂ ನಿಮ್ಮ ಸಹಕಾರ ಇರಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಇವತ್ತೀಗ ನಾವು ನಮ್ಮ ಕಾರ್ಯಕ್ರಮದ ಕಡೆಯ ಒಂದು ಕಾರ್ಯಕ್ರಮ ಏನಿದೆ, ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ. ಪ್ರಥಮವಾಗಿ ಧನ್ಯವಾದವನ್ನು ನಮ್ಮ ಸ್ಥಾಪಕರು ಎಲ್ಲದಕ್ಕೂ ಮಾರ್ಗದರ್ಶನ ನೀಡುವಂತಹ RK ಸರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಯೋಗಿ ಸರ್ ಅವರಿಗೂ ಕೂಡ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ಸಂಘದ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು 2 ಮಾತುಗಳನ್ನು ಆಡಿದಂತಹ ಶ್ರೀಧರಣ್ಣ ಅವರು, ನಮಗೆಲ್ಲ ಗೊತ್ತಿದೆ, ನಮ್ಮ ಹಳೆ ಅಧ್ಯಕ್ಷರು, ಅವರು ಕೂಡ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ಸಂಘದ ಪರವಾಗಿ ಅದೇ ಥರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಹಳೆಯ ತಲೆಗಳು ಬಂದಿದ್ದಾರೆ.
ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಇದಕ್ಕೂ ಸ್ಪಂದಿಸುವಂತಹ ಹಿರಿಯ ಸದಸ್ಯರು ಅವರು 3 ಜನ ಇದ್ದಾರೆ. ಅವರಿಗೂ ಕೂಡ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ಸಂಘದ ಪರವಾಗಿ ಮತ್ತು ಈ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮಗೆ ಸಹಕರಿಸಿದಂತಹ ಹಲವಾರು ವ್ಯಕ್ತಿಗಳಿರ್ಬೋದು. ಆದರೆ ಇವತ್ತು ನಮ್ಮ ಜೊತೆ ಅವರು ಇರುವುದಿಲ್ಲ. ಮೇ ಬಿ ಅವರು ಬಾಹ್ಯವಾಗಿ ಏನಾದರೂ ಸಪೋರ್ಟ್ ಮಾಡ್ತಾ ಇರ್ಬೋದು. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ನಮ್ಮ ಸಂಘಕ್ಕೆ ಸಹಕಾರ ಮಾಡಿದ್ದಾರೆ ಅವರಿಗೂ ಕೂಡ ಈ ಮೂಲಕ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿಕೊಟ್ಟಂತಹ ನಮ್ಮ ಅಧ್ಯಕ್ಷರು ಭಾಳ ಉತ್ತಮವಾಗಿ ನಿರೂಪಣೆ ಮಾಡ್ತಾರೆ. ಒಟ್ಟೊಟ್ಟಿಗೆ ಜೋಕ್ಸ್ಗಳು, ಒಟ್ಟೊಟ್ಟಿಗೆ ಪಾಯಿಂಟ್ಗಳು, ಟಾಂಟ್ಗಳು ಕೊಟ್ಟು ಒಳ್ಳೆ ಮಾತಾಡ್ತಾರೆ. ಸೊ ಹಾಗಾಗಿ ಒಳ್ಳೆ ಅಧ್ಯಕ್ಷರನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತ ಒಂದು ನಂಬಿಕೆ ಇದೆ. ಸೊ ಅದಕ್ಕೋಸ್ಕರ ನಮ್ಮ ನಿರೂಪಕರಾಗಿರುವಂತಹ ಜಿನು ಅವರಿಗೆ ನನ್ನ ವೈಯಕ್ತಿಕ ಹಾಗೂ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಸೇರಿ ಈ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಒಂದು ಯಶಸ್ವಿ ಮಾಡಲಿಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಸದಸ್ಯರಿಗೆ ಪ್ರತಿಯೊಬ್ಬರ ಕೊಡುಗೆ ಕೂಡ ಇದರಲ್ಲಿದೆ. ಇನ್ನು ಮುಂದೆ ಕೂಡ ಇದೇ ಥರ ಕೊಡುಗೆಗಳನ್ನು ಕೊಡುತ್ತಾ ನಮ್ಮ ಸಂಘಟನೆಯನ್ನು ಒಳ್ಳೆಯ ಲೆವೆಲ್ಗೆ ಬೆಳೆಸಬೇಕು ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಮಾಡ್ತೇವೆ ಎಲ್ಲ ವರ್ಷ ಬೈಕಲ್ಲಿ ರ್ಯಾಲಿ ಮಾಡ್ತೇವೆ. ಸೊ ರ್ಯಾಲಿ ಮಾಡಿ ಒಂದು 2 ವಿಷಯ ಬೇಕು ಹೇಳಿ. ಒಂದು ನಾವು ಬ್ರೇಕ್ಫಾಸ್ಟ್ ಮಾಡಿ ರ್ಯಾಲಿ ಮಾಡೋದು, ರ್ಯಾಲಿ ಮಾಡಿ ಬ್ರೇಕ್ಫಾಸ್ಟ್ ಮಾಡೋದು. ಮಾಡಿ ರ್ಯಾಲಿ ಮಾಡಿ ಸರಿ, ಉಪಕಾರ ಮಾಡುವಾಗ ನೀವು ತಿಂಡಿ ಶಕ್ತಿ ಇದ್ದರೆ ಮಾತ್ರ ಮಾಡಲಿಕ್ಕೆ ಅವರಿಗೆ ಶಕ್ತಿ ಕಡಿಮೆ ಆಗಿದೆ. ಸೊ ಯೋಗಿ ಸರ್ ಮಾತುಗಳನ್ನು ಕೇಳಿಕೊಂಡು ಸೊ ಅದಕ್ಕೋಸ್ಕರ ಇಲ್ಲಿ ಬಂದ ಎಲ್ಲರಿಗೂ ನಾವು ಒಮ್ಮೆ ಕೃತಜ್ಞವಾಗಿ ನಾನು ಅಧ್ಯಕ್ಷರ ಸ್ಥಾನದಲ್ಲಿ ನಿಂತುಕೊಂಡು ಎಲ್ಲ ಧನ್ಯವಾದಗಳನ್ನ ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿ ನಾವು ಮುಗಿಸ್ತಾ ಇದ್ದೇವೆ. ಮತ್ತು ನಾವು ರ್ಯಾಲಿಯಲ್ಲಿ ನೀವು ಇರಬೇಕು, ನೀವು ಮುಂದೆ ಇರಬೇಕು. ನಾವು ಹಲವು ವಿಷಯಗಳನ್ನು ನಾವು ಹೇಳಿದ್ದೇವೆ. ನಮ್ಮ ತಂಡವನ್ನು ನಾವು ರಿಜಿಸ್ಟರ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅದರದ್ದು ಚಟುವಟಿಕೆ ನಡೀತಾ ಉಂಟು. ಅದಕ್ಕೆ ನಿಮ್ಮ ತಂಡ ನನಗೆ ಮೇಘನಾಯರಿಗೆ ನಾವು ಸರ್ ಹೇಳಿದ ಪ್ರಕಾರ ನನಗೆ ಬೇಕಾದ ನಿಮ್ಮ ಸಹಕಾರ. ಈಗ ನಾನು ಒಬ್ಬನಿಂದನಾಗಲಿ ನಮ್ಮ ಕಮ್ಯುನಿಟಿಯಿಂದಾಗಿ ಮಾಡಲಿಕ್ಕಾಗಲ್ಲ. ಇದು ನೀವೇ ಪ್ರತಿಯೊಬ್ಬರು. ಇದಕ್ಕೋಸ್ಕರ ನೆಕ್ಸ್ಟ್ ಸಂಡೇ ನಾವು ಮೀಟಿಂಗ್ ಕರೆದಿದ್ದೇವೆ. ಎಲ್ಲ ತಂಡದ ಸದಸ್ಯರು ತಪ್ಪದೆ ಬರಬೇಕು. ನಿಮಗೆ ಏನು ವಿಷಯ ಹೇಳಲಿಕ್ಕಿದ್ರೂ ಹೇಳ್ಬೋದು. ನೆಕ್ಸ್ಟ್ ಸಂಡೇ ಇಲ್ಲೇ ಗ್ರೌಂಡಲ್ಲಿ 6:30 ನಾವು 7 ಗಂಟೆಗೆ ಬೇಗ ಬರಬೇಕು. ಬಂದು ಆ ಮೀಟಿಂಗ್ ಒಂದು ಅರ್ಧ ಗಂಟೆ ನೀವು ಆಡೋದಿದ್ರೂ ಪರವಾಗಿಲ್ಲ, ಮೀಟಿಂಗ್ ಒಂದು ಅರ್ಧ ಗಂಟೆ ಇರ್ತೀವಿ. ನೀವು ಮಾತಾಡಬೇಕು, ನೀವೆಲ್ಲರಿಗೆ ಮಾತಾಡೋ ಟೈಮ್. ನೆಕ್ಸ್ಟ್ ಸಂಡೇ ನಮ್ಮ ಕಮಿಟಿಯ ಬಗ್ಗೆ ನಿಮಗೆ ಮಾತಾಡಲಿಕ್ಕೆ ಉಂಟು. ಈ ಕಮಿಟಿ ಹೇಗೆ ಉಂಟು, ಈ ಜನರ ಬಗ್ಗೆ ನಿಮ್ಗೆ ಎಂಥ ಒಪಿನಿಯನ್ ಇದ್ದು ನೆಕ್ಸ್ಟ್ ಸಂಡೇ ಮಾತಾಡ್ಬೋದು. ಇದು ಸಂಡೇ ಒಂದಿಗೆ ನಾವು ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಕೈ ಹಾಕ್ಲಿಕ್ಕೆ ಅಲ್ಲಿ ತನಕ ನಾವು ಹಾಕೋದಿಲ್ಲ. ಸೊ ನೀವು ನೆಕ್ಸ್ಟ್ ಸಂಡೇ ಎಲ್ಲರೂ ಬಂದು ಈ ಮೀಟಿಂಗಿಗೆ ಸಹಕರಿಸಬೇಕು. ಎಲ್ಲ ಪ್ರತಿಯೊಂದು 28 ಮಂದಿ ಕೂಡ ಅದರಲ್ಲಿ ಇರಬೇಕು ಅಂತ ನಾವು ಇದು ಹೇಳ್ತಾ ಇದ್ದೇವೆ. ಕಂಪಲ್ಸರಿಯಿಂದ ಮಾಡಿದ್ದೇವೆ. ಯಾಕೆಂದರೆ ನಾವೆಲ್ಲರ ತಂಡದ ಸದಸ್ಯರು ಇದ್ರೂ ಕೂಡ ಮಾತ್ರ ಅದೇನು ಮಾಡಲಿಕ್ಕಾಗೋದು. ಇನ್ನು ಅಕಸ್ಮಾತ್ ಇಲ್ಲದಿದ್ರೂ ಅದು ಕಷ್ಟ ಆಗುತ್ತೆ. ಅದಕ್ಕೆ ಎಲ್ಲರೂ ಬಂದು ಸಹಕರಿಸಬೇಕು. ನಮ್ಮ ತಂಡ ಮುನ್ನಡೆಸಬೇಕಾದ ಅದಕ್ಕೆ ತುಂಬ ಕೆಲಸಗಳು ಬಾಕಿ ಇದೆ. ಅದಕ್ಕೋಸ್ಕರ ನಿಮ್ಮದೆಲ್ಲ ಸಹಕಾರ ಇದ್ದರೆ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತುಗಳು ಕೊನೆಗೊಳಿಸ್ತೇನೆ. ಈ ಕಾರ್ಯಕ್ರಮ ಕೂಡ ಇಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.